ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಕೊಡಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೂರು ನಿಲ್ಲಿಸ್ತೀನಿ ಕರೆಕ್ಟ್. ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ತುಮಕೂರು ನಗರದ ಕ್ಷೇತ್ರದ ಶಾಸಕರಾದಂಥ ಜ್ಯೋತಿ ಗಣೇಶ್ ಎಲ್ಲ ಮುಖಂಡರುಗಳೇ, ಹಿರಿಯರಾದಂಥ ಸನ್ಮಾನ್ಯ ಸುರೇಶ್ ಗೌಡ, ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೋಟೆಯಲ್ಲಿ ಬಂದಿರುವ ಎಲ್ಲ ನಮ್ಮ ಕಾರ್ಯಕರ್ತರೇ, ಇವತ್ತು ನಾವು ಈ ಒಂದು ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಇವತ್ತು ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಇವತ್ತು ಸಿದ್ದರಾಮಯ್ಯನವರು ನೈತಿಕತೆಯ ಆಧಾರದ ಮೇಲೆ ಇವತ್ತು ಸಜ್ಜನ ಪಕ್ಷಪಾತ್ರ ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮೂಡಾದಲ್ಲಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ತೀರ್ಪು, ಹೈಕೋರ್ಟ್ ಕೊಟ್ಟಂಥ ತೀರ್ಪು ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗಿದೆ. ಅದರಿಂದ ರಾಜ್ಯಪಾಲರು ತೆಗೆದಂಥ ಕ್ರಮ ಸರಿಯಾಗಿದೆ ಅಂತೇಳಿ ಆದೇಶ ಮಾಡಿದೆ. ಮತ್ತು ಜನಪ್ರತಿನಿಧಿ ಕೋರ್ಟು ಇದ್ದಂಥ ಸ್ಟೇಯನ್ನು ಅವ್ರ ಮೇಲೆ FIR ಆಗುತ್ತೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅಂಥ ವ್ಯಕ್ತಿಗಳು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಯಾವುದೇ ಒಂದು ತನಿಖೆ ನಡಿಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಆ ತನಿಖೆಗಳಿಗೆ ಜವಾಬ್ದಾರಿ ಇರ್ತದೆ. ಆ ತನಿಖೆಯನ್ನು ಮಾಡುವಂಥ ಅಧಿಕಾರಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನೈತಿಕತೆ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಗುರುಗಳು ಮೌಲ್ಯಾಧಾರಿತ ರಾಜಕಾರಣವನ್ನು ನಮಗೆಲ್ಲ ಹೇಳ್ಕೊಟ್ಟಂಥವ್ರು ರಾಮಕೃಷ್ಣ ಹೆಗಡೆಯವರು. ಅವರ ಶಿಷ್ಯ ನಾನಂತ ಹೇಳಿದಂಥವ್ರು. ರಾಮಕೃಷ್ಣ ಹೆಗಡೆಯವರು ಟೆಲಿಫೋನ್ ಕದಲಿಕೆ ಹಗರಣದಲ್ಲಿ ಕೂಡಲೇ ರಾಜೀನಾಮೆ ಕೊಟ್ಟು ಜನ ಆದೇಶಕ್ಕೆ ಹೋದರು. ಅವರ ಶಿಷ್ಯ ಆಗಿರುವಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗಣಿ ಹಗರಣದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೋರ್ಟ್ ಮಾಡಿ ವರದಿಯನ್ನು ಕೊಟ್ಟ ತಕ್ಷಣ ಅವರು ಆರೋಪಿ ಅಂತ ಹೇಳಿ ಆ ಒಂದು ರಿಪೋರ್ಟಲ್ಲಿ, ಲೋಕಾಯುಕ್ತ ರಿಪೋರ್ಟಲ್ಲಿ ಚಾರ್ಜ್ ಶೀಟನ್ನು ಮಾಡಿದಂಥ ಆದೇಶ ಆದಮೇಲೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ಕೂಡ ಸಿದ್ದರಾಮಯ್ಯನವರು ಆ ಸೀಟಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಕೂಡಲೇ ಹೈಕಮಾಂಡ್ ಅವರ ರಾಜೀನಾಮೆಯನ್ನು ತಗೋಬೇಕು. ಸಿದ್ದರಾಮಯ್ಯನವರು ನಾನು ಒಬ್ಬ 35-40 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದವರು, ಮೌಲ್ಯಾಧಾರಿತ ರಾಜಕಾರಣ ಬಗ್ಗೆ ದೇಶಕ್ಕೆ ಪಾಠ ಹೇಳ್ತಿದ್ದಂಥವ್ರು. ಇವತ್ತೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಮ ಮೇಲೆ ರಾಜ್ಯಪಾಲರ ಕ್ರಮ ಸರಿ ಇದೆ ಅಂತ ಹೇಳಿ ನೀವು ದೊಡ್ಡ ಲಾಯರ್ಗಳನ್ನ ಕರೆಸಿದ್ರಿ, ದೇಶದಲ್ಲಿರುವಂಥ ಕಾನೂನು ತಜ್ಞರನ್ನ ಕರೆಸಿದ್ರಿ. ಏನು ಹೇಳಿದ್ರು ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ಸುಮಾರು 15-20 ದಿವಸ ಆರ್ಗ್ಯುಮೆಂಟ್ ಆಯಿತು. ಇವತ್ತು ಆ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ, ಅದು BJಪಿಯವರು ಹಾಕಿದಂಥ ಕೇಸಲ್ಲಿ ಒಬ್ಬ ಜನಸಾಮಾನ್ಯ ಅಬ್ರಾಹಿಂ ಅಂತ ಆಗ್ತಂಥ ಒಬ್ಬ ವ್ಯಕ್ತಿ, ಜನಸಾಮಾನ್ಯರು ಹಾಕಿದಂಥ ಕೇಸ್ ಅದು. ಇವತ್ತು BJಪಿಯವರು ಕೇಸ್ ಹಾಕಿದ್ರು, ನನ್ನನ್ನು ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳ್ತಿರಲ್ಲ, ಇದು BJಪಿಗೂ ನಮಗೂ ಏನು ಸಂಬಂಧ? ಒಬ್ಬ ಸಾಮಾನ್ಯ ಮನುಷ್ಯ ಹಾಕಿರೋಂಥ ಒಂದು ತಕರಾರು ಇವತ್ತು ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಮಾಡ್ತು. ಕೋರ್ಟ್ ಎಲ್ಲವನ್ನ ಆಲಿಸ್ತು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ 96ರಿಂದ ಹಿಡಿದು ಅವರು 2004ರವರೆಗೆ ಉಪಮುಖ್ಯಮಂತ್ರಿಗಳಾಗಿದ್ದರು. ಅದಾದ್ಮೇಲೆ ಅವರು ವಿರೋಧ ಮಂತ್ರಿ ಆಗಿದ್ದರು. ಆ ಕಾಲದಲ್ಲಿ ನೀವು ನಿಮ್ಮ ಸಜ್ಜನ ಪಕ್ಷಪಾತವನ್ನು ಮಾಡಿದ್ದೀರಾ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಿ ಅಂತ ಕೋರ್ಟ್ ಹೇಳಿದೆ. ಇನ್ನೇನು ಬೇಕು ಸಿದ್ದರಾಮಯ್ಯನವರೇ ನಿಮಗೆ ರಾಜೀನಾಮೆ ಕೊಡೋಕ್ಕೆ? ನೀವು ಒಂದು ನಿಮಿಷನೂ ಇರಬಾರ್ದು. ನೀವು ಮೌಲ್ಯ ಆಧಾರಿತ ರಾಜಕಾರಣವನ್ನು ದೇಶಕ್ಕೆ ನೀವು ಹೇಳ್ತಿದ್ದಂಥವ್ರು, ಮೋದಿಗೆ ಪಾಠ ಹೇಳ್ತಿದ್ದಂಥವ್ರು. ಈ ಕೂಡಲೇ ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಸಾಹೇಬ್ರೆ, ನಾವು ನಿಮಗೂ ಹೇಳ್ತಿದ್ದೇವೆ, ನಮ್ಮ ಸಂಪುಟ ಸಚಿವ ನಿರ್ಣಯ ಮಾಡಿದೆ,
ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ನಿಮ್ಮ ನಿರ್ಧಾರವನ್ನು, ಸಚಿವ ಸಂಪುಟದ ನಿರ್ಧಾರವನ್ನು ರಾಜ್ಯಪಾಲರು ರದ್ದು ಮಾಡಿ ಪ್ರಾಸಿಕ್ಯೂಷನ್ ಕೊಟ್ಟು ನಿಮಗೆ ತಲೆಯಲ್ಲಿ ಇರಲಿ. ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ. ಈ ದೇಶದಲ್ಲಿ ಯಾರೇ ಒಬ್ಬ ಮುಖ್ಯಮಂತ್ರಿ ಆಡಳಿತ ನಡೆಸಬೇಕಾದ್ರೆ ನ್ಯಾಯಾಂಗದ ಒಂದು ಗೌರವವನ್ನು ಕೊಡಬೇಕು. ನ್ಯಾಯಾಂಗ ಇಸ್ ಸುಪ್ರೀಂ. ಕಾನೂನಾತ್ಮಕವಾಗಿ ನಿಮಗೆ ಜನಗಳ ಆದೇಶ ಇದ್ರೂ ಕೂಡ ನಿಮ್ಮ ನ್ಯಾಯಾಂಗ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ, ನ್ಯಾಯಾಂಗ ಆದೇಶ ಮಾಡಿದೆ ಅಂದರೆ ನೀವು ಆ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದೇ ಇದು ಅರ್ಥ. ಕರ್ನಾಟಕದ ರಾಜ್ಯದ ಜನ ಬಯಸೋದಷ್ಟೇ. ನೀವು ನಿಷ್ಕಳಂಕರಾಗಿ ಬನ್ನಿರಿ, ಪುನಃ ಮುಖ್ಯಮಂತ್ರಿ ಆಗಲಿ, ನಮ್ಮದೇನು ತಕರಾರಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಸಾಂಕೇತಿಕವಾಗಿ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೇಳ್ತಿದ್ದೇವೆ, ಈ ಕೂಡಲೇ ದೇಶದ ಇತಿಹಾಸದಲ್ಲಿ ಇವತ್ತು ಕೇಜ್ರಿವಾಲ್ ಇರ್ಬೋದು, ಎಲ್ಲ ರಾಜಕಾರಣಿಗಳು ನೈತಿಕವಾದ ರಾಜಕಾರಣವನ್ನು ಮಾಡಿದ್ದಾರೆ. ಅದರಿಂದ ಯಾವುದೇ ವ್ಯಕ್ತಿ ತಾನು ಆರೋಪಿ ಅಂದ ತಕ್ಷಣ ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಒಂದು ಪರಿಪಾಠ, ನೈತಿಕತೆಯ ಪ್ರಶ್ನೆ. ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ, ಈ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇವರು ಚಿಲ್ಲರೆ ರಾಜಕಾರಣಿ ಥರ ಮಾತಾಡ್ತಾ ಇದ್ದಾರೆ. ಒಬ್ಬ ಪುಡಿ ರಾಜಕಾರಣಿ ಮಾತಾಡೋ ಥರ ಕೇವಲ 14 ಸೈಟ್ ತಗೊಂಡು ನಾನೇನು ತಪ್ಪು ಮಾಡಿಲ್ಲ, ನನಗೆ 63 ಕೋಟಿ ಕೊಡಬೇಕು ಅಂತಾರೆ. ಆಗಲಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಸಾಂಕೇತಿಕವಾಗಿ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೇಳ್ತಿದ್ದೇವೆ, ಈ ಕೂಡಲೇ ದೇಶದ ಇತಿಹಾಸದಲ್ಲಿ ಇವತ್ತು ಕೇಜ್ರಿವಾಲ್ ಇರ್ಬೋದು, ಎಲ್ಲ ರಾಜಕಾರಣಿಗಳು ನೈತಿಕವಾದ ರಾಜಕಾರಣವನ್ನು ಮಾಡಿದ್ದಾರೆ. ಅದರಿಂದ ಯಾವುದೇ ವ್ಯಕ್ತಿ ತಾನು ಆರೋಪಿ ಅಂದ ತಕ್ಷಣ ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಒಂದು ಪರಿಪಾಠ, ನೈತಿಕತೆಯ ಪ್ರಶ್ನೆ. ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ, ಈ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇವರು ಚಿಲ್ಲರೆ ರಾಜಕಾರಣಿ ಥರ ಮಾತಾಡ್ತಾ ಇದ್ದಾರೆ. ಒಬ್ಬ ಪುಡಿ ರಾಜಕಾರಣಿ ಮಾತಾಡೋ ಥರ ಕೇವಲ 14 ಸೈಟ್ ತಗೊಂಡು ನಾನೇನು ತಪ್ಪು ಮಾಡಿಲ್ಲ, ನನಗೆ 63 ಕೋಟಿ ಕೊಡಬೇಕು ಅಂತಾರೆ. ಎಲ್ಲೋಯ್ತು ನಿಮ್ಮ ಸಮಾಜವಾದಿ ಸಿದ್ದರಾಮಯ್ಯನವರೇ? ಇವತ್ತು ಹೇಳಿ ದೇಶಕ್ಕೆ ಹೇಳಿ, ಕೋರ್ಟ್ ತೀರ್ಪು ಕೊಟ್ಟಿದ್ದೀಲ್ಲ, ನೀವೊಬ್ಬರು ಭ್ರಷ್ಟರು, ನೀವು ಸಜ್ಜನ ಪಕ್ಷಪಾತ ಮಾಡಿದ್ದೀರಾ, ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ವಿರೋಧ ಪಕ್ಷದವನ್ನ ಮುಖ್ಯಮಂತ್ರಿ ಸ್ಥಾನವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಾ ಅಂತೇಳಿ ಇವತ್ತು ಕೋರ್ಟ್ ಚಿಮಾರಿ ಹಾಕಿದೆಯಲ್ಲ, ಅದಕ್ಕೆ ನಿಮ್ಮ ಉತ್ತರ ಹೇಳಿ. ಕೋರ್ಟ್ ಆದೇಶವನ್ನು ನಾನು ಓದಿದೆ, ಸ್ಪಷ್ಟವಾಗಿ ಬರೆದಿದ್ದಾರೆ. 96ರಿಂದ 2004, 2013ರಲ್ಲಿ ನೀವು 2013ರಿಂದ 2018ರವರೆಗೂ ವಿರೋಧ ಪಕ್ಷದ ನಾಯಕ, ಅದಾದಮೇಲೆ ಮುಖ್ಯಮಂತ್ರಿ 2008ರಿಂದ 2013ವರೆಗೂ ಮುಖ್ಯಮಂತ್ರಿ ಆಗಿದ್ದೀರಾ. ಅದಕ್ಕಿಂತ ವಿರೋಧ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿದ್ದರು. ಎಲ್ಲ ಸಂದರ್ಭದಲ್ಲೂ ಈ ಮೂಢ ಹಗರಣ ಆದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನೀವು ಅಧಿಕಾರದಲ್ಲಿದ್ದೀರಾ, ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ನೀವು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗಿದೆ. ದೊಡ್ಡ ಲಾಯರ್ಗಳು ಕರೆಸಿದ್ರು ಕೂಡ ಅಲ್ಲೂ ಕೂಡ ಕೋರ್ಟ್ ಹೇಳಿದೆ, ನೀವು ಒಬ್ಬರು ಸಜ್ಜನ ಪಕ್ಷಪಾತ ಮಾಡಿದ್ರ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದೀರಾ ಅಂತೇಳಿ. ಅದಕ್ಕೆ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದೇವೆ. ಜಿಲ್ಲಾ ಘಟಕ ಮತ್ತು ಕರ್ನಾಟಕ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ. ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ, ಇಡೀ ದೇಶದಾದ್ಯಂತ ಹೋರಾಟವನ್ನು ನಾವು ಮಾಡ್ತೇವೆ. ಕಪ್ಪು ಚುಕ್ಕೆಗಳು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅಂತಕ್ಕಂಥ ಸುಳ್ಳನ್ನು 100 ಬಾರಿ ಹೇಳಿ ನಿಜವನ್ನು ಮಾಡಲು ಹೊರಟಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಮುಖವಾಡ ಕಳಿಸ್ಬಿದ್ದಿದೆ. ಇವತ್ತು ಹೈಕೋರ್ಟ್ ತೀರ್ಪಿನಿಂದ ಅವರ ಮುಖವಾಡ ಕಳಿಸಿಬಿದ್ದಿದೆ. ಅವರು ಯಾವ ರೀತಿಯ ಜಾತ್ಯತೀತ ನಿಷ್ಠಾವಂತರು ಮತ್ತು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಏನು ಅಂತಕ್ಕಂಥದ್ದು ಇಡೀ ದೇಶ ನೋಡಿದೆ. ಸೊ ಹೈಕೋರ್ಟ್ ತೀರ್ಪು ಇವತ್ತು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದೆ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಸ್ವಜನ ಪಕ್ಷಪಾತ ಮತ್ತು ಆರೋಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಯಾವ ರೀತಿ ಕೋರ್ಟ್ ಕೈಗೊಳ್ಬೋದು ಅನ್ನೋದಕ್ಕೆ ಇವತ್ತು ಉದಾಹರಣೆ ಆಗಿದೆ. ಇವತ್ತು ಅವರು ನಿಜವಾಗಿ ಮುಖ್ಯಮಂತ್ರಿ ನಾನು ನಿಷ್ಠಾವಂತ ಅನ್ನೋದು ಸಾಬೀತಾಗಬೇಕಾದ್ರೆ ಏನು ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಕೋರ್ಟ್ ತೀರ್ಪಿನ ನಂತರ ಮಾಡ್ತಾ ಇದೆ. ಅದೇ ರೀತಿ ನಾವು ತುಮಕೂರಿನಲ್ಲೂ ಕೂಡ ಇವತ್ತು ಕೋರ್ಟ್ ತೀರ್ಪು ಬಂದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡಬೇಕು, ಪ್ರಾಮಾಣಿಕವಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮಾಡುತ್ತೆ. ಇಲ್ಲ ಅಂತಂದರೆ ಪ್ರತಿ ಮಂಡಲ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆಗೆ ಒತ್ತಾಯಿಸಿ ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಧನ್ಯವಾದ. ಹೋರಾಟ ನಿರ್ಧಾರವನ್ನು ತೆಗೆಯೋದಕ್ಕೆ ಅದರ ಪ್ರಕಾರ ನಾವು ಹೋರಾಟವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಒಂದು ನಿಷ್ಕಳಂಕವಾದಂಥ ತೀರ್ಪನ್ನು ನಮಗೆ ಹೈಕೋರ್ಟ್ ಕೊಟ್ಟಿರೋದು ಎಲ್ಲನೂ ಸ್ವಾಗತಾರ್ಹವನ್ನು ಮಾಡ್ತಿದೆ. ಕಾರಣ ಏನಂದರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಭ್ರಷ್ಟರಾದಾಗ ನಮಗೆ ಒಂದು ನ್ಯಾಯ ಸಿಗೋದು ಕೋರ್ಟ್ನಲ್ಲೇ. ಆ ಕೋರ್ಟು ನಮಗೆ ಇವತ್ತು ಎತ್ತಿಡ್ದಿದೆ. ಈ ಒಂದು ಏನು ಸಿದ್ದರಾಮಯ್ಯನವರು ಮಾಡಿದಂಥ ಹಗರಣಗಳನ್ನು ತನಿಖೆ ಮುಖಾಂತರ ಮಾಡಲಿಕ್ಕೆ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದೆ. ಆ ಒಂದು ನಮಗೆ ಹೈಕೋರ್ಟು ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದೆ. ಇದನ್ನು ನೈತಿಕ ಹೊಣೆಯನ್ನು ಹೊತ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡಲೇ ಕೊಡಬೇಕು. ಯಾಕೆಂದರೆ
ಏನು ಹಿಂದೆ ಈ ನಮ್ಮ ಸುರೇಶ್ ಗೌಡರು ಅವರು ಹೇಳ್ದಾಗೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಒಂದು ಸಣ್ಣ ಫೋನಿನ ಕದ್ದಾಲಿಕೆಯಲ್ಲೂ ಕೂಡ ಅವರು ಒಂದು ಮನಸ್ಸನ್ನು ನಿಸ್ವಾರ್ಥದಿಂದ ಅವರು ಅವತ್ತು ರಾಜೀನಾಮೆ ಕೊಟ್ಟಿದ್ದರು. ಇಂಥ ಒಂದು ನಿಟ್ಟಿನಲ್ಲಿ ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕಡ್ಡಾಯವಾಗಿ ಕೊಡಬೇಕು. ಅವ್ರಿಗೇನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಪ್ರೂವ್ ಮಾಡಿಕೊಂಡು ನಾವು ನಿರಪರಾಧಿ ಅಂತ ಪ್ರೂವ್ ಎಲ್ಲ ಹೋರಾಟವನ್ನು ಅವರು ನೋಡಿಬಿಟ್ಟು ಈ ನೈತಿಕ ಹೊಣೆ ಏನಾದರೂ ಕೊಡದೇ ಇದ್ದರೆ ಅವರಿಗೆ ರಾಜಕೀಯದ ಒಂದು ಏನು ಕಲ್ಚರ್ ಇದೆ ಅಥವಾ ನಿಷ್ಠೆ ಇದೆ ಅದೆಲ್ಲ ಗಾಳಿಗೆ ತೂರುವಂಥ ಕೆಲಸ ಮಾಡ್ತಾರೆ ಅಂತ ನಾನು